ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಬೆಳಗ್ಗೆನೇ ನನ್ನ ನೀರು ಕುಡಿಯೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ದಿನನ. ಸೊ ಇವತ್ತೇನಿಲ್ಲ, ಸ್ಪೆಷಲ್ಲಾಗಿ ತಿಂಡಿ ಮಾಡೋದಕ್ಕೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ರೊಟ್ಟಿ ಮತ್ತು ಮೂಲಂಗಿ ಕೋಸಂಬರಿನ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ ಫಸ್ಟ್ ನಾನು ಒಂದು ಪಾತ್ರನ ಇಟ್ಟು ನೀರು ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಜೋಳದ ಹಿಟ್ಟು ಹೈ ಪ್ರೋಟೀನ್ ಇರೋ ಅಂಥದ್ದು ಇದು. ನಾವು ಡೈಲಿ ಕೂಡ ತಿಂದ್ರೂ ಕೂಡ ನಮಗೆ ಹೆಲ್ದಿಯಾಗಿರುತ್ತೆ, ನಮ್ಗೆ ಒಳ್ಳೆಯದು ಕೂಡ. ಸೊ ಹಾಗಾಗಿ ಇವತ್ತು ರೊಟ್ಟಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಜಾಸ್ತಿ ಅಂದರೆ ಉತ್ತರ ಕರ್ನಾಟಕ ಅಷ್ಟೇ ಆ ಕಡೆ ಇರೋರು ಎಲ್ಲರೂ ಕೂಡ ಡೈಲಿ ನಾವು ರೊಟ್ಟಿ ಮುದ್ದೆನೇ ಊಟ ಮಾಡ್ತೀವಿ. ಜೋಳದ ರೊಟ್ಟಿ. ಸೊ ಹಾಗಾಗಿ ನಮ್ಮ ಕಡೆ ನಾವಿಲ್ಲಿ ಸ್ವಲ್ಪ ಕಡಿಮೆ ಹಿಟ್ಟು ಒಂದೊಂದ್ಸಲ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮ ಅಜ್ಜಿ ತಾತ ಅಥವಾ ನಮ್ಮ ಅಮ್ಮ ಬಂದಾಗ ಮಾತ್ರ ಇರುತ್ತೆ, ಅವ್ರು ತಂದಾಗ ಹಿಟ್ಟು. ಸೊ ಆ ಟೈಮಲ್ಲಿ ಮಾತ್ರನೇ ನಾವು ಮಾಡ್ಕೊಳ್ತೀವಿ. ಇನ್ನು ಅವ್ರಿಲ್ಲ ಅಂತಂದಾಗ ಆ ಹಿಟ್ಟು ಖಾಲಿ ಆಯಿತು ಅಂತಂದರೆ ಇನ್ನು ಮತ್ತು ಅವ್ರು ಬರೋವರೆಗೂ ಕಾಯಬೇಕಾಗುತ್ತೆ ನಾವು. ಸೊ ಹಾಗಾಗಿ ಸರಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಕೆಲವೊಬ್ಬರು ಮುದ್ದೆಲೂ ಕೂಡ ಮಾಡ್ತಾರೆ, ನನಗೆ ಮುದ್ದೆಲಿ ಅಷ್ಟು ಆಗಿ ಬರೋದಿಲ್ಲ. ಸೊ ಹಾಗಾಗಿ ಸರಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಕೋಸಂಬರಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೂಲಂಗಿನ ಫಸ್ಟು ತುರ್ಕೋತಾ ಇದ್ದೀನಿ. ಅಷ್ಟರಲ್ಲೇ ನನ್ನ ಪಾಪು ಎದ್ಬಿಟ್ಟು ಬಂದು ನನಗೆ ಗುಡ್ ಮಾರ್ನಿಂಗ್ ಎಲ್ಲ ಹೇಳ್ತಾ ಇದ್ದ. ಸೊ ಅದನ್ನು ಕೂಡ ನೋಡಿದ್ರಿ ಅಲ್ವಾ ನೀವು. ಬೆಳಗ್ಗೆ ಎದ್ದ ತಕ್ಷಣ ಬಂದು ಗುಡ್ ಮಾರ್ನಿಂಗ್ ಹೇಳೋದು ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದಾನೆ ಇವಾಗ ಪಾಪು. ಸೊ ನೆಕ್ಸ್ಟ್ ಇಲ್ಲಿ ಕೋಸಂಬರಿ ಮಾಡಲಿಕ್ಕೆ ನಾನು ಈರುಳ್ಳಿ ಹಸಿಮೆಣ್ಸಿಕಾಯಿನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬಾಳೆ ಇಟ್ಕೊಂಡ್ಬಿಟ್ಟು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಸಾಸಿವೆ ಜೀರಿಗೆನ ಸಿಡಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ ಬೇಕಾಗಿಲ್ಲ. ಸೊ ನೋಡ್ತಾ ಇರ್ಬೋದು, ಕಡಲೆಬೇಳೆನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದು ನಿಮ್ಮ ಚಾಯ್ಸು, ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಹೇಳ್ತಾರೆ ಅಂದರೆ ಅದು ಸೌಂಡ್ ಆಗುತ್ತೆ ಅಲ್ವಾ, ಬಾಯಲ್ಲಿ ಇಟ್ಕೊಂಡಾಗ ಅಷ್ಟು ಸ್ಮೂತಾಗಿ ಹೋಗೋದಿಲ್ಲ, ಕಡ್ ಅನ್ನುತ್ತೆ ಕೆಲವೊಬ್ರು ಇಷ್ಟಪಡಲ್ಲ. ಸೊ ನಮ್ಮದ್ರಲ್ಲಿ ಏನೂ ಇಲ್ಲ, ನಡೆಯುತ್ತೆ, ನಮಗಿಷ್ಟ. ಸೊ ಹಾಗಾಗಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬ್ರೌನ್ ಆಗೋ ಥರ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಾದಮೇಲೆ ನಾವು ಏನು ತುರಿದಿಟ್ಕೊಂಡಿದ್ವಲ್ಲ ಇದನ್ನು ಮೂಲಂಗಿನ, ಸೊ ಅದನ್ನು ನೀವು ಆ್ಯಡ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಹೆಚ್ಚು ಕಡಿಮೆ 4 ಮೂಲಂಗಿನ ತೊಗೊಂಡು ಮಾಡ್ಕೋತಾ ಇದ್ದೀನಿ, ಅಂದರೆ ಅರ್ಧ kg ಮಾಡ್ಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅಂದರೆ ಅದು ನೀರನ್ನು ಬಿಟ್ಕೊಳ್ಳುತ್ತೆ, ಆಯಿತಾ. ನೀರು ಅದಾಗೆ ಬಿಟ್ಕೊಂಡಿತ್ತು ಅಂದರೆ ಸರಿ, ಅಥವಾ ಇಲ್ಲ ಅಂತಂದರೆ ಏನು ಮಾಡಿ, ಸ್ವಲ್ಪ ಚೆನ್ನಾಗಿ ಹಿಂಡ್ಬಿಟ್ಟನ್ನು ಹಾಕಿ. ಇಲ್ಲ ಅಂತಂದರೆ ಒಂಥರ ನೀರು ಥರ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಹಿಂಡ್ಬಿಟ್ಟು ಹಾಕಿ. ಸೊ ಅದು ಮೂಲಂಗಿ ಕೋಸಂಬರಿ ರೆಡಿ ಆಯಿತು. ಸೊ ಅದಾದಮೇಲೆ ಮೆಂತ್ಯ ಸೊಪ್ಪು ಹೇಗೆ ಮಿಸ್ ಮಾಡೋಕ್ಕಾಗತ್ತೆ, ರೊಟ್ಟಿ ಅಂತ ಅಂದಮೇಲೆ ಅಲ್ವಾ, ಜೋಳದ ರೊಟ್ಟಿ ಅಂದಮೇಲೆ ಮೆಂತ್ಯ ಸೊಪ್ಪು ಇರಲೇಬೇಕು. ಸೊ ಅದಕ್ಕೇನೆ ಮೆಂತ್ಯ ಸೊಪ್ಪನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಏನು ನಾವು ಸರಿ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೋತಾ ಸ್ವಲ್ಪ ಹಿಟ್ಟನ್ನು ನೋಡಿಕೊಂಡು ಹದವಾಗಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನಾವು ಜೋಳದ ರೊಟ್ಟಿ ಮಾಡುವಾಗ ಇದೊಂದು ಟ್ರಿಕ್ ನಾನು ಹೇಳ್ತೀನಿ, ಮರಿಬೇಡಿ. ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಅಂದರೆ ಸುತ್ತಲೂ ಕೆಲವೊಂದು ಸಲ ಅರ್ಕ ಅನ್ನಿಸ್ತಿರುತ್ತೆ ನೋಡಿ, ಆ ಥರ ಎಲ್ಲ ಏನೂ ಆಗೋದಿಲ್ಲ. ಅದಕ್ಕೆ ಇದೇ ಟ್ರಿಕ್ಕಿನ ನಾವು ಯೂಸ್ ಮಾಡಬೇಕಾಗತ್ತೆ, ಆಯಿತಾ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ನಾನು ರೊಟ್ಟಿನ ಸುಡ್ತಾ ಇದ್ದೀನಿ. ಅಂದರೆ ನನಗೆ ಕೈಯಲ್ಲಿ ಅಷ್ಟಾಗಿ ಬರಲ್ಲ ಪೂರ್ತಿ. ಕೆಲವೊಬ್ಬರು ಅಂದರೆ ನಮ್ಮ ಅಮ್ಮಂದ್ರವರೆಲ್ಲ ದೊಡ್ಡವರೆಲ್ಲ ಕೈಯಲ್ಲೇ, ಅಂದರೆ ದೊಡ್ಡ ಅಗಲ ಆಗೋವರೆಗೂ ಕೂಡ ಕೈಯಲ್ಲೇ ಅವ್ರು ಇದು ಮಾಡ್ತಾರೆ. ಬಟ್ ನನಗೆ ಅಷ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಅಂದರೆ ಅರಕ್ಕೆ ಕಟ್ಟೋವರೆಗೂ ಅಂತ ನಮ್ಮ ಕಡೆ ಅಂತಾರೆ, ಅರಕ್ಕೆ ಕಟ್ಟೋವರೆಗೂ ಮಾತ್ರ ನಾನು ಕೈಯಲ್ಲಿ ಸುಡ್ತೀನಿ ನೋಡಿ, ಇಷ್ಟ ಅಗಲ ಆಗೋವರೆಗೂ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಲಟ್ಟಣಿಗೆಯಲ್ಲಿ ಉದ್ಕೊಳ್ಳೋದನ್ನು, ಚಪಾತಿ ಹೇಗೆ ಉತ್ತೀವೋ ಅದೇ ಥರನೇ ಉದ್ಕೊಳ್ಳೋದು ಅಷ್ಟೇನೆ. ನೀವೇನಾದರೂ ಆ ಥರ ಅರಕ್ಕೆ ಕಟ್ಕೊಳ್ಳೋದು ಮಾಡ್ಕೊಳ್ಳಿಲ್ಲ ಅಂತಂದರೆ ಅರಿಗೆಲ್ಲ ಏನಾಗುತ್ತೆ, ಅದೇ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಎಲ್ಲ ಸೈಡೆಲ್ಲ ಏನಾಗುತ್ತೆ, ಒಂಥರ ಕ್ರ್ಯಾಕ್ ಬಂದಾಗೆ ಆಗುತ್ತೆ. ಆವಾಗ ಈ ಥರ ಉದ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಫಸ್ಟಿನೇ ಈ ಥರ ಅರಕ್ಕೆ ಕಟ್ಕೊಳ್ಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ನೀವು ಚೆನ್ನಾಗಿ ಅಂಚು ಕಾದಿರಬೇಕು, ಮೇನ್ ಇದು ಒಂದು, ಆಯಿತಾ.
ಅಂಚು ಚೆನ್ನಾಗಿ ಕಾದಿದ್ರೆ ಮಾತ್ರ ನಮಗೆ ರೊಟ್ಟಿ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತಂದರೆ ಅದು ಎದ್ದೊಳೋದೇ ಇಲ್ಲ. ಇವಾಗ ನಾನು ನೀರು ಹಚ್ತಾ ಇದ್ದೀನಿ ಅಲ್ವಾ, ಸೊ ಇದನ್ನ ಕೆಲವೊಬ್ಬರು ಅಂದರೆ ಅನುಭವ ಇರೋರು ಕೈಯಿಂದ ನೀರನ್ನು ಹಚ್ತಾರೆ. ಸೊ ನನಗೆ ಅಷ್ಟಾಗಿ ಬರೋದಿಲ್ಲ, ಸೊ ಹಾಗಾಗಿ ನಾನು ಬಟ್ಟೆಯಿಂದನೇ ಹಚ್ಕೋತಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ರೊಟ್ಟಿ ತೆಗೆಯುವಾಗ ಅಷ್ಟು ಸುಲಭವಾಗಿ ಬಂದುಬಿಡುತ್ತೆ. ಬಟ್ ನಾವೇನಾದರೂ ಅರಕ್ಕೆ ಕಟ್ಕೊಂಡಿಲ್ಲ ಅದು ಹಾಗೇ ಇತ್ತು ಅಂತಂದರೆ ನಿಜ ಅದು ರೊಟ್ಟಿ ಎದ್ದೊಳೋದೇ ಇಲ್ಲ, ಅಂಚು ನೀಟಾಗಿ ಕಾದಿಲ್ಲ ಅಂದರೆ. ಸೊ ಇದೆಲ್ಲನೂ ನಮಗೆ ಪಾಯಿಂಟ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಫಸ್ಟು ನಾನು ಸುತ್ತಲೂ ಒಂದು ರೌಂಡು ತೆಕ್ಕೋತೀನಿ ನೀಟಾಗಿ ಈಸಿಯಾಗಿ, ಅದಾದಮೇಲೆ ಎತ್ಬಿಟ್ಟು ಹಾಕ್ತೀನಿ ಉಲ್ಟಾ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅದಾದಮೇಲೆ ಈ ಥರ ಅರ್ಗೆಲ್ಲ ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನೀವು ಕೈಯಲ್ಲೂ ಕೂಡ ಅನ್ಬೋದು, ಬಟ್ ಕೈಯಲ್ಲಿ ಅನ್ನಲಿಕ್ಕೆ ಸುಡ್ತಿರುತ್ತಲ್ವ, ಸೊ ಹಾಗಾಗಿ ಬಟ್ಟೆಯಿಂದ ಅನ್ನೋದು ಅಷ್ಟೇನೇ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಈ ಥರ ಚೆನ್ನಾಗಿ ರೊಟ್ಟಿ ಬರುತ್ತೆ, ಎದ್ದೇಳುತ್ತೆ ಆರಾಮಾಗಿ ಅಲ್ವಾ. ಅವ್ರಿಗೇನು ಒಂದು ಕೂಡ ಕ್ರ್ಯಾಕ್ಸ್ ಏನೂ ಬಂದಿಲ್ಲ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಇದಾದಮೇಲೆ ನಾನು ಪಾಪು ಕೂಡ ಆಲೂ ರೊಟ್ಟಿನ ನೆನೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅಂದರೆ ಇವಾಗಲೇ ಹಾಕಿಬಿಟ್ರೆ ಅವನಿಗೊಂದು 9 ಗಂಟೆ ಹಂಗೆ ಊಟ ಮಾಡಿಸ್ಲಿಕ್ಕೆ ಸರಿ ಹೋಗುತ್ತೆ, ನೆನ್ಕೊಳ್ಳುತ್ತೆ ಅಂಥೇಳಿ. ಅವನಿಗೆ ಅದೇ ಟೈಮಿಗೆ ಅಂದರೆ ರೊಟ್ಟಿ ನೆನ್ಕೊಂಡಿಲ್ಲ ಅಂತಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೆ, ಅವನಿಗೆ ಮೆತ್ತಗಿರಲ್ವಲ್ಲ. ಸೊ ಹಾಗಾಗಿ ಜಾಸ್ತಿ ಮೆತ್ತಗೆ ಬೇಕಾಗುತ್ತೆ ಅವನಿಗೆ ತಿನ್ನಿಸ್ಬೇಕಾದ್ರೆ. ಸೊ ಹಾಗಾಗಿ ಇವಾಗಲೇ ಅವನಿಗೆ ರೆಡಿ ಮಾಡ್ತಾಯಿದ್ದೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಕೂಡ ಬಂದರು, ಅವ್ರಿಗೂ ಕೂಡ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ. ಅವ್ರ ಪಾಪ ರೊಟ್ಟಿ ಕೇಳಿದ್ರು ಅಂತ ನಮ್ಮ ಪಾಪನ ತೊಗೊಂಡೋಗಿ ಕೊಡ್ತಾ ಇದ್ದಾನೆ. ಇಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಇವಾಗ. ಇವಾಗಂತೂ ದೊಡ್ಡವನ ಆಗ್ತಾ ಇದ್ದಾನವನು. ಅಂದರೆ ನಾವು ಮಾಡೋದೆಲ್ಲದನ್ನು ಮಾಡ್ತಿದ್ದಾನೆ, ಆಯಿತಾ. ಅಂದರೆ ಪ್ರತಿಯೊಂದೂ ಕಲಿತಿದ್ದಾನೆ ಎಲ್ಲ. ಅಂದರೆ ನಾವೇನಾದರೂ ಒಂದು ಅದು ತೊಗೊಂಡು ಬಾ ಅಂತ ಹೇಳಿದ್ರೆ ಅದನ್ನೆಲ್ಲನೂ ಮಾಡ್ತಾ ಇದ್ದಾನೆ. ನನಗಂತೂ ಒಂದೊಂದ್ಸಲ ಖುಷಿ ಆಗುತ್ತೆ, ಒಂದೊಂದ್ಸಲ ಬೇಜಾರಾಗುತ್ತೆ, ಇಷ್ಟು ಬೇಗ ದೊಡ್ಡವನಾಗ್ಬಿಟ್ಟು ನನ್ನ ಮಗ ಅಂತ. ಇನ್ನೊಂದು ಕಡೆ ಎಲ್ಲನೂ ಕಲಿತಿದ್ದಾನೆ ಅಂತ ಖುಷಿನೂ ಆಗ್ತಿರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಡ್ಯಾಡಿ ಸಂಜೆ ಬಂದಮೇಲೆ ಇದನ್ನ ಫೋನ್ ಉಳ್ಳರ್ ತರಿಸಿದ್ದೆ ಅಲ್ವಾ, ಸೊ ಅದನ್ನು ಅವ್ನು ಇಟ್ಕೊಂಡು ಆಟ ಆಡ್ತಾ ಇದ್ದ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದ ಅಂದರೆ ಅದನ್ನು ಬಿಟ್ಕೊಡು, ಅದನ್ನು ಕೊಡು ಅಂತ ಹೇಳಿ ಅವ್ರ ಅಪ್ಪಂಗೆ ಹೇಳ್ತಾನೆ ಇದ್ದ. ಸೊ ಅದಾದಮೇಲೆ ಏನು ಮಾಡಿದ್ವಿ, 8:30 ಆಗಿತ್ತು ಅನಿಸುತ್ತೆ. ಸೊ ಅದಕ್ಕೆ ಊಟ ಮಾಡಿಸೋಣ ಅಂತ. ಊಟ ಮಾಡಿಸೋದಕ್ಕೆ ಒಂದು ಸಾಹಸ ಮಾಡಬೇಕು ಅವನಿಗೆ. ಅದೊಂದು ನಮಗೆ ತುಂಬ ಕಷ್ಟದ ಕೆಲಸ ಈ ವಿಷಯದಲ್ಲಿ ಮಾತ್ರ ಅವನದ್ರಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಏನಾದರೂ ಒಂದು ಮಾಡಿ ಒಟ್ಟಲ್ಲಿ ಅವ್ನು ಊಟ ಮಾಡಿದ್ರೆ ಅಷ್ಟೇ ಸಾಕಾಗಿರುತ್ತೆ ನಮಗೆ. ಅವ್ರ ಡ್ಯಾಡಿ ಬಂದರೆ ಅವ್ನು ಮಾತೇ ಕೇಳಲ್ಲ ಆ್ಯಕ್ಚುಲಿ. ಬೇರೆ ಟೈಮಲ್ಲಿ ಅವ್ರ ಡ್ಯಾಡಿ ಇಲ್ಲ ಅಂದರೆ ಹೇಗೋ ಸ್ವಲ್ಪ ನಾನು ಜೋರು ಮಾಡಿ ಏನೋ ಮಾಡಿ ಊಟ ಮಾಡಿಸ್ತೀನಿ. ಸೊ ಅವ್ರ ಡ್ಯಾಡಿ ಬಂದ್ರಂತೂ ಒಟ್ಟೆ ಮಾತು ಕೇಳಲ್ಲ. ಅವನಿಗೆ ಒಂದು ಸ್ವಲ್ಪ ಅವ್ರ ಡ್ಯಾಡಿ ಅಂದರೆ ಬೈಯಲ್ಲ ಹೊಡಿಯಲ್ಲ ಅನ್ನೋ ಒಂದಿರುತ್ತಲ್ವ. ಸೊ ಅವರಿದ್ರು ಅಂದರೆ ನನಗೂ ಹೊಡಿಯೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ಅವನಿಗೆ ಅದು ಗೊತ್ತಾಗ್ಬಿಟ್ಟಿದೆ. ಸೊ ಹಾಗಾಗಿ ಅವನು ಅವಾಗಿಂದ ಅದನ್ನು ಕಲ್ತ್ಕೊಂಡು ಬಿಟ್ಟಿದ್ದಾನೆ. ನೋಡ್ತಾ ಇರ್ಬೋದು ನೀವು.
ಈಚೆಲ್ಲ ಕರ್ಕೊಂಡೋಗಿ ಊಟ ಮಾಡಿಸ್ಬೇಕು ಅವನಿಗೆ. ಸೊ ನೋಡಿ ಈ ಥರ ಎಲ್ಲ ಊಟ ಮಾಡಿಸ್ಬೇಕು ಅವನಿಗೆ ನಾವು. ಸೊ ಈ ಥರ ನನ್ನ ದಿನ ಕಳೀತು. ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.